ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 6/3/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈಗ ಇದು ನಿಮ್ಮ ವಾನಪ್ರಸ್ಥ ಸ್ಥಿತಿಯಾಗಿದೆ. ಏಕೆಂದರೆ ನೀವೀಗ ವಾಣಿಯಿಂದ ದೂರಾಗಿ ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಪಾವನ ಆಗಿ. ಇಂದಿನ ಪ್ರಶ್ನೆಯಾಗಿದೆ, ಶ್ರೇಷ್ಠ ಗುರಿಯನ್ನು ತಲುಪುವುದಕ್ಕೋಸ್ಕರ ಯಾವ ಮಾತಿನ ಬಗ್ಗೆ ಅವಶ್ಯವಾಗಿ ಎಚ್ಚರಿಕೆ ಇರಬೇಕು? ಉತ್ತರ, ನಿಮ್ಮ ಕಣ್ಣಿನ ಬಗ್ಗೆ ನಿಮಗೆ ಬಹಳಷ್ಟು ಎಚ್ಚರಿಕೆ ಇರಬೇಕು. ಏಕೆಂದರೆ ಈ ಕಣ್ಣೆ ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಅಪವಿತ್ರ ದೃಷ್ಟಿ ಬಹಳಷ್ಟು ನಷ್ಟ ಆಗುವಂತೆ ಮಾಡುತ್ತದೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ನಾವೆಲ್ಲರೂ ಸೋದರರಾಗಿದ್ದೇವೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನೂ ನೋಡುವ ಅಭ್ಯಾಸವನ್ನು ಮಾಡಿ. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಕುಳಿತು ಏಕಾಂತದಲ್ಲಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ. ಭಗವಂತ ತಂದೆಯ ಆಜ್ಞೆಯಾಗಿದೆ. ಮಧುರ ಮಕ್ಕಳೇ, ಕಾಮ ಅನ್ನುವ ಮಹಾಶತ್ರುವಿನಿಂದ ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಈಗ ಈ ಜ್ಞಾನದ ಮಾತು ಅರ್ಥ ಆಗಿದೆ. ಏಕೆಂದರೆ ಯಾರಿಗೆ ಜ್ಞಾನ ಅರ್ಥ ಆಗುತ್ತದೆಯೋ ಅವರು ಮಾತ್ರ ಇಲ್ಲಿಗೆ ಬರಲು ಸಾಧ್ಯ. ಇಲ್ಲಿ ನಮಗೆ ಯಾವ ಮನುಷ್ಯರು ಶಿಕ್ಷಣವನ್ನು ಕಲಿಸುತ್ತಿಲ್ಲ. ಇಲ್ಲಿ ಸ್ವಯಂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಭಗವಂತ ತಂದೆಯ ಪರಿಚಯ ಕೂಡ ಗೊತ್ತಾಗಬೇಕು. ಭಗವಂತ ಅನ್ನುವ ಹೆಸರು ಎಷ್ಟು ದೊಡ್ಡ ಹೆಸರಾಗಿದೆ. ಪುನಃ ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಹಾಗೆ ನೋಡಿದರೆ ಈಗ ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆ ಎಲ್ಲರಿಗಿಂತ ಭಿನ್ನ ಆಗಿದ್ದಾರೆ. ಪರಮಾತ್ಮ ತಂದೆ ಅತಿ ಸಣ್ಣ ಬಿಂದು ಆಗಿದ್ದಾರೆ. ಎಲ್ಲರೂ ಹೇಳುತ್ತಾರೆ ಆತ್ಮ ನಕ್ಷತ್ರ ರೂಪದಲ್ಲಿ ಇದೆ ಎಂದು. ಹಾಗೆ ನೋಡಿದರೆ ಆಕಾಶದಲ್ಲಿರುವ ನಕ್ಷತ್ರ ಸಣ್ಣ ರೂಪದಲ್ಲಿ ಇರುವುದಿಲ್ಲ. ಆಕಾಶದಲ್ಲಿರುವ ನಕ್ಷತ್ರ ದೊಡ್ಡ ರೂಪದಲ್ಲಿ ಇರುತ್ತದೆ. ಆದರೆ ಆತ್ಮ ಅನ್ನುವ ನಕ್ಷತ್ರ ಸತ್ಯವಾಗಿಯೂ ಬಹಳ ಸಣ್ಣ ಬಿಂದು ಆಗಿದೆ. ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ, ಶಾಂತಿಯ ಸಾಗರ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಈ ಜ್ಞಾನ ಮಾರ್ಗದಲ್ಲಿ ಗೊಂದಲಕ್ಕೊಳಗಾಗುವ ಯಾವ ಮಾತು ಇಲ್ಲ. ಪಾವನ ಆಗುವುದೇ ಈ ಜ್ಞಾನ ಮಾರ್ಗದ ಮುಖ್ಯ ಮಾತಾಗಿದೆ. ವಿಕಾರದ ಕಾರಣ ಬಹಳಷ್ಟು ಜಗಳ ನಡೆಯುತ್ತದೆ. ಪಾವನ ಆಗುವುದಕ್ಕೋಸ್ಕರ ಪತಿತ ಪಾವನ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಅಂದ ಮೇಲೆ ಈಗ ನಾವು ಅವಶ್ಯವಾಗಿ ಪಾವನ ಆಗಬೇಕು. ಈ ಜ್ಞಾನ ಮಾರ್ಗದಲ್ಲಿ ಎಂದೂ ನಾವು ಗೊಂದಲಕ್ಕೊಳಗಾಗಬಾರದು. ಮೊದಲು ಏನೆಲ್ಲ ಆಗಿ ಹೋಗಿದೆಯೋ, ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ವಿಘ್ನ ಬಂದಿದೆಯೋ, ಇದ್ಯಾವುದೂ ಹೊಸ ಮಾತಲ್ಲ. ಅಬಲೆಯರ ಮೇಲೆ ಅವಶ್ಯವಾಗಿ ಅತ್ಯಾಚಾರ ನಡೆಯುತ್ತದೆ. ಬೇರೆ ಯಾವ ಸತ್ಸಂಗದಲ್ಲೂ ಪವಿತ್ರತೆಯ ಮಾತು ಇಲ್ಲ. ಆದ್ದರಿಂದ ಬೇರೆ ಯಾವ ಸತ್ಸಂಗದಲ್ಲೂ ಗಲಾಟೆ ನಡೆಯುವುದಿಲ್ಲ. ಇಲ್ಲಿ ವಿಶೇಷವಾಗಿ ಪವಿತ್ರತೆಯ ಮಾತಿರುವ ಕಾರಣ ಇಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತದೆ. ಪರಮಾತ್ಮ ತಂದೆ ಬರುವುದೇ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ. ಅಂದ ಮೇಲೆ ಇಲ್ಲಿ ಎಷ್ಟೊಂದು ಗಲಾಟೆ ನಡೆಯುತ್ತದೆ. ಪರಮಾತ್ಮ ತಂದೆ ಕುಳಿತು ಇಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಯಾವಾಗ ಎಲ್ಲರೂ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ವಾನಪ್ರಸ್ಥ ಸ್ಥಿತಿಯ ಕಾಯ್ದೆ ಸಂಗಮ ಯುಗದಿಂದ ಪ್ರಾರಂಭ ಆಗುತ್ತದೆ. ಅಂದ ಮೇಲೆ ಯಾರೆಲ್ಲ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದ್ದಾರೋ ಅವರು ಅವಶ್ಯವಾಗಿ ವಾನಪ್ರಸ್ಥ ಸ್ಥಿತಿಯಲ್ಲೇ ಸ್ಥಿತ ಆಗಿರುತ್ತಾರೆ. ವಾಣಿಯಿಂದ ದೂರ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ಸಂಪೂರ್ಣ ನೆನಪು ಮಾಡಿ ನಾವೀಗ ಪವಿತ್ರ ಆಗಬೇಕು. ಪವಿತ್ರರಾಗಲು ಇದೊಂದೇ ವಿಧಿಯಾಗಿದೆ. ಪವಿತ್ರರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಮಾತ್ರ ಒಂದು ವಿಧಿಯಾಗಿದೆ. ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಅಂದ ಮೇಲೆ ನಾವು ಅವಶ್ಯವಾಗಿ ಪವಿತ್ರರಾಗಬೇಕು. ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. 2 ಅಥವಾ 4 ಜನ ಈಗ ವಾಪಸ್ ಮನೆಗೆ ಹೋಗುವುದಿಲ್ಲ. ಈ ಸಂಪೂರ್ಣ ಪತಿತ ಜಗತ್ತೇ ಈಗ ಪರಿವರ್ತನೆ ಆಗುತ್ತದೆ. ಈ ನಾಟಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಮತ್ತು ನೀವೀಗ ಅವಶ್ಯವಾಗಿ ಪಾವನ ಆಗಬೇಕು. ಯಾವಾಗ ನೀವು ಪಾವನ ಆಗುತ್ತೀರೋ ಆಗ ನೀವು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಲು ಸಾಧ್ಯ. ಗಾಯನ ಕೂಡ ಇದೆ, ಗತಿ ಮತ್ತು ಸದ್ಗತಿಯ ದಾತ ಒಬ್ಬರೇ ಆಗಿದ್ದಾರೆ ಎಂದು. ಸತ್ಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಮತ್ತು ಸತ್ಯುಗದಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ.
ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ ಮತ್ತು ಕಲಿಯುಗದಲ್ಲಿ ಎಲ್ಲರೂ ಅಪವಿತ್ರರಾಗಿದ್ದಾರೆ. ಇದು ಬಹಳ ಸಹಜ ಮಾತಾಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ಮೊದಲೇ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಅವಶ್ಯವಾಗಿ ಗಲಾಟೆ ನಡೆಯುತ್ತದೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿದೆ. ಒಂದು ವೇಳೆ ಇಲ್ಲಿ ಗಲಾಟೆ ನಡೆಯುತ್ತದೆ ಅನ್ನುವುದು ಪರಮಾತ್ಮ ತಂದೆಗೆ ಗೊತ್ತಿರದೇ ಇದ್ದಿದ್ದರೆ ಮಕ್ಕಳು ಮನೆಯವರಿಂದ ಅನುಮತಿ ಪತ್ರವನ್ನು ತೆಗೆದುಕೊಂಡು ಬರಬೇಕು ಅನ್ನುವ ಯುಕ್ತಿಯನ್ನು ತಂದೆ ಏಕೆ ರಚನೆ ಮಾಡುತ್ತಿದ್ದರು? ನಾನೀಗ ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇನೆ ಎಂದು ಮನೆಯವರಿಂದ ಮಕ್ಕಳು ಅನುಮತಿಯ ಪತ್ರವನ್ನು ತೆಗೆದುಕೊಂಡು ಬರಬೇಕು. ಇಲ್ಲಿ ಗಲಾಟೆ ನಡೆಯುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಅನ್ನುವುದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆಶ್ಚರ್ಯವಾಗಿ ಪರಮಾತ್ಮ ತಂದೆಯನ್ನು ಗುರುತಿಸಿ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಅನ್ಯರಿಗೂ ಕೂಡ ಜ್ಞಾನವನ್ನು ನೀಡುತ್ತಾರೆ. ಪುನಃ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಜ್ಞಾನಿ ಮಕ್ಕಳನ್ನು ಕೂಡ ಮಾಯೆ ತನ್ನ ಕಡೆ ಸೆಳೆದುಕೊಂಡು ಬಿಡುತ್ತದೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳು ಮಾಯೆಗೆ ವಶ ಆಗುವುದನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ, ಏಕೆಂದರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಮನುಷ್ಯರು ಕೇವಲ ಈ ಜ್ಞಾನದ ಮಾತನ್ನು ಹೇಳುತ್ತಾರೆ, ಆದರೆ ಯಾವ ಜ್ಞಾನದ ಮಾತಿನ ಅರ್ಥವೂ ಮನುಷ್ಯರಿಗೆ ಗೊತ್ತಿಲ್ಲ. ಮಕ್ಕಳೇ, ಇದು ಸರ್ವಶ್ರೇಷ್ಠ ಶಿಕ್ಷಣ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಕಣ್ಣು ಎಷ್ಟು ಮೋಸಗಾರ ಆಗಿದೆ ಅಂದರೆ ಈ ಕಣ್ಣಿನ ಬಗ್ಗೆ ನೀವೀಗ ಕೇಳಲೇಬೇಡಿ. ಈ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ. ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಬಹಳಷ್ಟು ಕೆಟ್ಟು ಹೋಗುತ್ತಾರೆ. ವಿದೇಶದಲ್ಲಿ ಎಲ್ಲರೂ ಬಹಳಷ್ಟು ಕೆಟ್ಟು ಹೋಗಿದ್ದಾರೆ. ವಿದೇಶದವರ ಮಾತನ್ನು ನೀವೀಗ ಕೇಳಲೇಬೇಡಿ. ಸತ್ಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ. ಜಗತ್ತಿನ ಜನ ಹೇಳುತ್ತಾರೆ, ಸತ್ಯುಗ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಗಿದೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿನ್ನೆ ನಿಮಗೆ ನಾನು ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗಿದ್ದೆ, ನೀವೀಗ ಎಲ್ಲವನ್ನೂ ಕಳೆದುಕೊಂಡಿದ್ದೀರಾ. ಲೌಕಿಕ ತಂದೆ ಹೇಳುತ್ತಾರೆ, ನಾನು ನಿಮಗೆ ಎಷ್ಟೊಂದು ಸಂಪತ್ತನ್ನು ಕೊಟ್ಟಿದ್ದೆ, ನೀವು ಎಲ್ಲವನ್ನೂ ಕಳೆದುಕೊಂಡಿದ್ದೀರಾ ಎಂದು. ಲೌಕಿಕ ತಂದೆ ಕೂಡ ಮಕ್ಕಳಿಗೆ ಹೇಳುತ್ತಾರೆ, ನಾನು ನಿಮಗೆ ಎಷ್ಟೊಂದು ಆಸ್ತಿಯನ್ನು ಕೊಟ್ಟಿದ್ದೆ, ನೀವು ಎಲ್ಲ ಆಸ್ತಿಯನ್ನು ಕಳೆದುಕೊಂಡಿದ್ದೀರಾ ಎಂದು. ಲೌಕಿಕದಲ್ಲಿ ಕೆಲವರು ಇಂತಹ ಮಕ್ಕಳಿರುತ್ತಾರೆ, ಅವರು ಒಂದೇ ಕ್ಷಣದಲ್ಲಿ ತಂದೆಯ ಸಂಪೂರ್ಣ ಆಸ್ತಿಯನ್ನು ಮಾಯ ಮಾಡಿಬಿಡುತ್ತಾರೆ. ಲೌಕಿಕದಲ್ಲಿ ಕೆಲವು ಮಕ್ಕಳು ಸಂಪೂರ್ಣ ಆಸ್ತಿಯನ್ನು ಕಳೆದುಕೊಂಡು ಬಿಡುತ್ತಾರೆ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಎಷ್ಟೊಂದು ಧನ ಸಂಪತ್ತನ್ನು ಕೊಟ್ಟು ಹೋಗಿದ್ದೆ, ನಿಮ್ಮನ್ನು ಯೋಗ್ಯ ಆತ್ಮರನ್ನಾಗಿ ಮಾಡಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ. ಈಗ ನಾಟಕದ ಅನುಸಾರ ನಿಮ್ಮ ಪರಿಸ್ಥಿತಿ ಏನಾಗಿದೆ ನೋಡಿ, ನೀವು ನನ್ನ ಅದೇ ಮಕ್ಕಳಾಗಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವು ಎಷ್ಟೊಂದು ಧನವಂತರಾಗಿದ್ದೀರಿ. ಈಗ ಈ ಬೇಹದ್ದಿನ ಮಾತನ್ನು ನೀವು ಎಲ್ಲರಿಗೂ ತಿಳಿಸುತ್ತೀರಾ. ಒಂದು ಕತೆ ಕೂಡ ಇದೆ. ಪ್ರತಿದಿನ ಒಬ್ಬ ವ್ಯಕ್ತಿ ಹೇಳುತ್ತಿದ್ದ, ಹುಲಿ ಬಂತು ಎಂದು. ಆದರೆ ಪ್ರತಿದಿನ ಹುಲಿ ಬಂದಿರಲಿಲ್ಲ. ಒಂದು ದಿನ ನಿಜವಾಗಿಯೂ ಹುಲಿ ಬಂತು. ಹುಲಿ ನಿಜವಾಗಿಯೂ ಬಂದಾಗ ಯಾರು ಆ ವ್ಯಕ್ತಿಯ ಸಹಾಯಕ್ಕೆ ಬರಲಿಲ್ಲ. ಆಗ ಆ ಹುಲಿ ಅವನನ್ನು ನುಂಗಿಬಿಟ್ಟಿತು. ಇಲ್ಲೂ ಕೂಡ ನೀವು ಪ್ರತಿದಿನ ಹೇಳುತ್ತೀರಾ, ಇನ್ನೇನು ಸಾವು ಬಂತು ಅಂದರೆ ಬಂದೇ ಬಿಟ್ಟಿತು ಎಂದು ಜಗತ್ತಿನ ಜನ ಹೇಳುತ್ತಾರೆ. ನೀವು ಪ್ರತಿದಿನ ಹೇಳುತ್ತೀರಾ ವಿನಾಶ ಆಗುತ್ತದೆ ಎಂದು, ಆದರೆ ವಿನಾಶ ಆಗುವುದೇ ಇಲ್ಲ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಆದರೆ ಈಗ ನಿಮಗೆ ಗೊತ್ತಿದೆ, ಒಂದು ದಿನ ಅವಶ್ಯವಾಗಿ ವಿನಾಶ ಆಗಲೇಬೇಕು. ಇದರ ಬಗ್ಗೆ ಪುನಃ ಶಾಸ್ತ್ರದಲ್ಲಿ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಈ ನಾಟಕದಲ್ಲಿ ಯಾರ ದೋಷವೂ ಇಲ್ಲ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಈ ನಾಟಕದಲ್ಲಿ ಜಗತ್ತಿನ ಆತ್ಮರ ದೋಷ ಕೂಡ ಇಲ್ಲ. ಕಲ್ಪದ ಮೊದಲು ಕೂಡ ಇದೇ ರೀತಿ ಆಗಿತ್ತು. ಇದು 5000 ವರ್ಷದ ಮಾತಾಗಿದೆ. ಪರಮಾತ್ಮ ತಂದೆ ಅನೇಕ ಬಾರಿ ತಿಳಿಸಿದ್ದಾರೆ. ನೀವೆಲ್ಲರೂ ಈಗ ಬೋರ್ಡ್ನಲ್ಲಿ ಬರೆಯುತ್ತೀರಾ, 5000 ವರ್ಷದ ಮೊದಲಿನಂತೆ ನಾವೀಗ ಇಂತಹ ಮ್ಯೂಸಿಯಂ ಅನ್ನು ತೆರೆದಿದ್ದೇವೆ. 5000 ವರ್ಷದ ಮೊದಲು ಕೂಡ ಇಂತಹ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿದ್ದೆವು. ಈಗಲೂ ಕೂಡ ಇಂತಹ ಮ್ಯೂಸಿಯಂ ಅನ್ನು ತೆರೆದಿದ್ದೇವೆ. ಭಾರತದಲ್ಲಿ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ನಾವು ಇಂತಹ ಮ್ಯೂಸಿಯಂ ಅನ್ನು ತಯಾರು ಮಾಡಿದ್ದೇವೆ. ನೀವೀಗ ಸಂಪೂರ್ಣ ಸ್ಪಷ್ಟವಾಗಿ ಜ್ಞಾನದ ಮಾತನ್ನು ಬರೆಯಬೇಕು. ಎಲ್ಲರೂ ಬಂದು ಆ ಜ್ಞಾನದ ಮಾತನ್ನು ಓದಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಈಗ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ನೀಡುತ್ತಿರುವ ಆಸ್ತಿ ಅಂದರೆ ಸ್ವರ್ಗದ ರಾಜ್ಯ ಭಾಗ್ಯ ಆಗಿದೆ. ಭಾರತ ಸ್ವರ್ಗ ಆಗಿತ್ತು. ಮೊದಲು ಹೊಸ ಜಗತ್ತಿತ್ತು. ಹೊಸ ಜಗತ್ತಿನಲ್ಲಿ ಹೊಸ ಭಾರತ ಇತ್ತು. ಹೊಸ ಭಾರತ ಸ್ವರ್ಗ ಆಗಿತ್ತು. ಆ ಸ್ವರ್ಗವೇ ಈಗ ನರಕ ಆಗಿದೆ. ಇದು ಬಹಳ ದೊಡ್ಡ ಬೇಹದ್ದಿನ ನಾಟಕ ಆಗಿದೆ. ಈ ನಾಟಕದಲ್ಲಿ ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ. 84 ಜನ್ಮದಿಂದ ನೀವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ. ಈಗ ಪುನಃ ನೀವೆಲ್ಲರೂ ವಾಪಸ್ ಮನೆಗೆ ಹೋಗುತ್ತೀರಾ.
ಮೊದಲು ನಾವೇ ಮಾಲೀಕರಾಗಿದ್ದೆವು, ಈಗ ಪುನಃ ನಾವೇ ಕಂಗಾಲಾಗಿದ್ದೇವೆ. ಈಗ ಪುನಃ ಪರಮಾತ್ಮ ತಂದೆಯ ಮತದಂತೆ ನಡೆದು ನಾವು ಮಾಲೀಕರಾಗುತ್ತೇವೆ. ನಿಮಗೆ ಗೊತ್ತಿದೆ, ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಕಲ್ಪ ಕಲ್ಪಕ್ಕೂ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇವೆ. ಈಗ ನಾವು ಅವಶ್ಯವಾಗಿ ಪಾವನ ಆಗಬೇಕು. ಪಾವನ ಆಗುವುದಕ್ಕೋಸ್ಕರ ನಾವೆಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಪಾವನ ಆಗುವ ಮಾತಿನ ಕಾರಣ ಎಷ್ಟೊಂದು ಅತ್ಯಾಚಾರ ನಡೆಯುತ್ತದೆ. ನೀವೆಲ್ಲರೂ ಪಾವನ ಆಗಲು ಪ್ರಯತ್ನ ಪಡುತ್ತೀರಾ, ಆದ್ದರಿಂದ ನಿಮ್ಮ ಮೇಲೆ ಎಷ್ಟೊಂದು ಅತ್ಯಾಚಾರವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಬಹಳಷ್ಟು ಜನ ಇಂಥವರಿದ್ದಾರೆ, ಅವರು ಇಲ್ಲಿ ಜ್ಞಾನವನ್ನು ಕೇಳುತ್ತಾರೆ, ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಪುನಃ ಬುದ್ಧಿಹೀನರಾಗಿ ಬಿಡುತ್ತಾರೆ. ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೂ ಜ್ಞಾನವನ್ನು ತಿಳಿಸುತ್ತಾರೆ, ಅನ್ಯರಿಗೆ ಜ್ಞಾನವನ್ನು ದಾನವಾಗಿ ನೀಡುತ್ತಾರೆ. ಪುನಃ ಮಾಯೆಗೆ ವಶಾಗಿ ಮೊದಲು ಹೇಗಿದ್ದರೋ ಹಾಗೇ ಆಗಿಬಿಡುತ್ತಾರೆ. ಕೆಲವರು ಮೊದಲಿಗಿಂತ ಜಾಸ್ತಿ ಕನಿಷ್ಠರಾಗುತ್ತಾರೆ. ಕಾಮ ವಿಕಾರಕ್ಕೆ ವಶಾಗಿ ಸಂಪೂರ್ಣ ಕೆಳಗಡೆ ಬಿದ್ದು ಬಿಡುತ್ತಾರೆ. ಕಾಮ ವಿಕಾರಕ್ಕೆ ನೀವು ವಶ ಆದರೆ ನೀವು ಇನ್ನೂ ಜಾಸ್ತಿ ಕೆಳಗಡೆ ಬೀಳುತ್ತೀರಾ. ಶಿವತಂದೆ ಈ ಭಾರತವನ್ನು ಶಿವಾಲಯವನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಬೇಕು. ಬೇಹದ್ದಿನ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ. ಒಂದು ವೇಳೆ ಬೇಹದ್ದಿನ ತಂದೆಯ ಬಗ್ಗೆ ಈಗಲೇ ಎಲ್ಲರಿಗೂ ಗೊತ್ತಾದರೆ ಲೆಕ್ಕ ಇಲ್ಲದಷ್ಟು ಜನ ನಿಮ್ಮ ಬಳಿ ಬರುತ್ತಾರೆ. ಆಗ ನೀವು ಶಿಕ್ಷಣವನ್ನು ಕಲಿಯಲು ಸಾಧ್ಯ ಆಗುವುದಿಲ್ಲ. ಶಿಕ್ಷಣವನ್ನು ಕಲಿಯಲು ಏಕಾಂತ ಇರಬೇಕು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ವಾತಾವರಣದಲ್ಲಿ ಎಷ್ಟೊಂದು ಶಾಂತಿ ಇರುತ್ತದೆ. ಆ ಸಮಯದಲ್ಲಿ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡದೇ ಇದ್ದರೆ ನಿಮ್ಮ ವಿಕರ್ಮ ಹೇಗೆ ವಿನಾಶ ಆಗಲು ಸಾಧ್ಯ? ಅಂದ ಮೇಲೆ ಮಕ್ಕಳಿಗೆ ಸದಾ ಇದೇ ಚಿಂತೆ ಇರಬೇಕು, ನಾನೀಗ ಹೇಗಾದರೂ ಮಾಡಿ ನನ್ನ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು ಅನ್ನುವ ಚಿಂತೆ ಮಕ್ಕಳಿಗೆ ಇರಬೇಕು. ಈಗ ನಾವು ಪತಿತರಾಗಿದ್ದೇವೆ, ಕಂಗಾಲಾಗಿದ್ದೇವೆ. ಈಗ ಪುನಃ ನಾವು ಪಾವನಾಗಿ ಕಿರೀಟಧಾರಿ ಆಗುವುದು ಹೇಗೆ? ಪರಮಾತ್ಮ ತಂದೆ ಮಕ್ಕಳಿಗೆ ಸಂಪೂರ್ಣ ಸಹಜ ಮಾತನ್ನು ತಿಳಿಸುತ್ತಾರೆ. ಈ ಜ್ಞಾನ ಮಾರ್ಗದಲ್ಲಿ ಅವಶ್ಯವಾಗಿ ಗಲಾಟೆಗಳು ನಡೆಯುತ್ತದೆ. ಇಲ್ಲಿ ಭಯಪಡುವ ಯಾವ ಮಾತು ಇಲ್ಲ. ಪರಮಾತ್ಮ ತಂದೆ ಸಂಪೂರ್ಣ ಸಾಧಾರಣ ರೂಪದಲ್ಲಿ ಇದ್ದಾರೆ. ಈ ಬ್ರಹ್ಮ ತಂದೆ ಮೊದಲು ಹೇಗೆ ಸಾಧಾರಣ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತಿದ್ದರೋ ಈಗಲೂ ಕೂಡ ಅದೇ ರೀತಿ ಸಾಧಾರಣ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತಾರೆ. ಬ್ರಹ್ಮ ತಂದೆಯ ಜೀವನದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಿಲ್ಲ. ಸನ್ಯಾಸಿಗಳು ಪುನಃ ಮನೆಯನ್ನು ಬಿಟ್ಟು ಕಾವಿ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾರೆ. ಸನ್ಯಾಸಿಗಳಿಗೆ ಅದೇ ರೀತಿ ಪಾಲನೆ ಸಿಗುತ್ತದೆ. ಇಲ್ಲಿ ಬ್ರಹ್ಮನ ತನುವಿನಲ್ಲಿ ಕೇವಲ ಪರಮಾತ್ಮ ತಂದೆ ಪ್ರವೇಶವನ್ನು ಮಾಡಿದರು. ನಂತರ ಬ್ರಹ್ಮನ ಜೀವನದಲ್ಲಿ ಯಾವ ವ್ಯತ್ಯಾಸವೂ ಆಗಿಲ್ಲ. ಹೇಗೆ ತಂದೆ ಮಕ್ಕಳನ್ನು ಪ್ರೀತಿಯಿಂದ ಪಾಲನೆ ಮಾಡುತ್ತಾರೆ, ಹೇಗೆ ತಂದೆ ಮಕ್ಕಳಿಗೆ ಪ್ರೀತಿಯನ್ನು ನೀಡಿ ಪ್ರೀತಿಯಿಂದ ಮಕ್ಕಳಿಗೆ ಪಾಲನೆಯನ್ನು ಮಾಡುತ್ತಾರೆ, ಅದೇ ರೀತಿ ಇಲ್ಲಿ ಪರಮಾತ್ಮ ತಂದೆ ಪ್ರೀತಿಯಿಂದ ಮಕ್ಕಳಿಗೆ ಪಾಲನೆಯನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಪಾಲನೆ ಪೋಷಣೆಯನ್ನು ನೀಡುತ್ತಾರೆ. ಮೊದಲು ಬ್ರಹ್ಮ ತಂದೆ ಹೇಗೆ ಪಾಲನೆಯನ್ನು ನೀಡುತ್ತಿದ್ದರೋ ಈಗಲೂ ಕೂಡ ಅದೇ ರೀತಿ ಪಾಲನೆಯನ್ನು ನೀಡುತ್ತಾರೆ. ಇಲ್ಲಿ ಅಹಂಕಾರದ ಯಾವ ಮಾತು ಇಲ್ಲ. ಈ ಬ್ರಹ್ಮ ತಂದೆ ಸಂಪೂರ್ಣ ಸಾಧಾರಣವಾಗಿ ಜೀವನವನ್ನು ನಡೆಸುತ್ತಾರೆ. ಇನ್ನು ಮಕ್ಕಳು ನಿವಾಸವನ್ನು ಮಾಡುವುದಕ್ಕೋಸ್ಕರ ಮನೆಯನ್ನು ನಿರ್ಮಾಣ ಮಾಡಲೇಬೇಕು. ಆದರೆ ಆ ಮನೆ ಕೂಡ ಸಾಧಾರಣ ಮನೆಯಾಗಿದೆ. ನಿಮಗೆ ಬೇಹದ್ದಿನ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ಅಯಸ್ಕಾಂತ ಆಗಿದ್ದಾರೆ. ಪರಮಾತ್ಮ ತಂದೆ ಅಯಸ್ಕಾಂತ ಆಗಿದ್ದಾರೆ ಅಂದ ಮೇಲೆ ಅದೇನು ಕಡಿಮೆ ಮಾತೇನು? ಇಲ್ಲಿ ಮಕ್ಕಳು ಪವಿತ್ರರಾಗುತ್ತೀರಾ. ನೀವು ಪವಿತ್ರರಾದ ನಂತರ ನಿಮಗೆ ಬಹಳಷ್ಟು ಸುಖ ಸಿಗುತ್ತದೆ. ಜಗತ್ತಿನ ಜನ ಹೇಳುತ್ತಾರೆ ಇಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಎಂದು. ಆದರೆ ಇಲ್ಲಿ ಯಾವ ಶಕ್ತಿ ಇದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಇಲ್ಲಿ ಸ್ವಯಂ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆ ಇದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಎಲ್ಲರನ್ನೂ ತಮ್ಮ ಸಮಾನ ಶಕ್ತಿಶಾಲಿ ಆತ್ಮರನ್ನಾಗಿ ಮಾಡುತ್ತಾರೆ. ಆದರೆ ಎಲ್ಲರೂ ಒಂದೇ ರೀತಿ ಶಕ್ತಿಶಾಲಿ ಆಗಲು ಸಾಧ್ಯ ಇಲ್ಲ. ಎಲ್ಲರೂ ಒಂದೇ ರೀತಿ ಶಕ್ತಿಶಾಲಿ ಆದರೆ ಎಲ್ಲರೂ ಒಂದೇ ರೀತಿ ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ ಮತ್ತು ಎಲ್ಲರೂ ಒಂದೇ ಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ನೀವೆಲ್ಲರೂ 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. 84 ಜನ್ಮದಲ್ಲಿ ನಿಮಗೆ 84 ಶಾರೀರಿಕ ಚಿತ್ರ ಸಿಗುತ್ತದೆ. ಕಲ್ಪದ ಮೊದಲು ನಿಮಗೆ ಎಂತಹ ಶಾರೀರಿಕ ಚಿತ್ರ ಸಿಕ್ಕಿತ್ತೋ ಈಗಲೂ ಕೂಡ ಅಂತಹ ಶರೀರ ನಿಮಗೆ ಪ್ರಾಪ್ತಿಯಾಗುತ್ತದೆ. ಕಲ್ಪದ ಮೊದಲು ನಿಮಗೆ ಎಂತಹ ಶರೀರ ಸಿಕ್ಕಿತ್ತೋ ಈಗಲೂ ಅಂತಹ ಶರೀರ ಸಿಗುತ್ತದೆ. ನಿಮ್ಮ ಶಾರೀರಿಕ ಚಿತ್ರದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ.
ಇದೆಲ್ಲ ಎಷ್ಟೊಂದು ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಮತ್ತು ಧಾರಣೆ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಅವಶ್ಯವಾಗಿ ವಿನಾಶ ಆಗಲೇಬೇಕು. ವಿನಾಶ ಆಗದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಲು ಸಾಧ್ಯ ಇಲ್ಲ. ಎಲ್ಲರೂ ಪರಸ್ಪರ ಯುದ್ಧವನ್ನು ಮಾಡುತ್ತಾರೆ. ಸಾವು ತಲೆಯ ಮೇಲೆ ನಿಂತಿದೆ. ನಾಟಕದ ಅನುಸಾರ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುತ್ತದೆ. ಉಳಿದ ಎಲ್ಲಾ ಧರ್ಮದ ವಿನಾಶ ಆಗುತ್ತದೆ. ಆಟಮಿಕ್ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ಪ್ರಾಕೃತಿಕ ವಿಕೋಪ ಕೂಡ ನಡೆಯುತ್ತದೆ. ದೊಡ್ಡ ದೊಡ್ಡ ಕಲ್ಲುಗಳು ಬೀಳುತ್ತದೆ. ದೊಡ್ಡ ದೊಡ್ಡ ಕಲ್ಲು ಬಿದ್ದಾಗ ಸಂಪೂರ್ಣ ಮನೆಗಳೇ ಸಮಾಪ್ತಿಯಾಗಿ ಬಿಡುತ್ತದೆ. ಎಷ್ಟೇ ಶಕ್ತಿಶಾಲಿಯಾದಂತಹ, ಎಷ್ಟೇ ಭದ್ರವಾದಂತಹ ಮನೆಯನ್ನು ನಿರ್ಮಾಣ ಮಾಡಿದರೂ ಕೂಡ ಮನೆ ಬೀಳಬಾರದು ಎಂದು ಪರಿಪಕ್ವವಾದ ಫೌಂಡೇಶನ್ ಅನ್ನು ನಿರ್ಮಾಣ ಮಾಡಿದರೂ ಕೂಡ ಏನೂ ಉಳಿಯುವುದಿಲ್ಲ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ನಾವು ಎಂತಹ ಮನೆಯನ್ನು ನಿರ್ಮಾಣ ಮಾಡಿದ್ದೇವೆ ಅಂದರೆ ಭೂಕಂಪ ಆದರೂ ಕೂಡ ನಮ್ಮ ಮನೆ ಬೀಳಲು ಸಾಧ್ಯ ಇಲ್ಲ ಎಂದು. ಆದರೆ ಜಗತ್ತಿನ ಜನ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ 100 ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡಿದರೂ ಕೂಡ, ಜಗತ್ತಿನ ಜನ ಏನನ್ನು ಮಾಡಿದರೂ ಕೂಡ ಈಗ ಅವಶ್ಯವಾಗಿ ವಿನಾಶ ಆಗಲೇಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಎಷ್ಟೇ ಪ್ರಯತ್ನ ಪಡಿ, 100 ಅಂತಸ್ತಿನ ಮನೆಯನ್ನು ಬೇಕಾದರೂ ನಿರ್ಮಾಣ ಮಾಡಿ, ಆದರೆ ಅವಶ್ಯವಾಗಿ ಈಗ ವಿನಾಶ ಆಗೇ ಆಗುತ್ತದೆ. ಈಗ ಏನೂ ಉಳಿಯುವುದಿಲ್ಲ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಬಳಿ ಬಂದಿರುವುದೇ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ. ವಿದೇಶದಲ್ಲಿ ನೋಡಿ ಯಾವ ರೀತಿ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇದಕ್ಕೆ ಮಾಯೆಯ ವೈಭವ ಎಂದು ಕರೆಯಲಾಗುತ್ತದೆ. ಮಾಯೆ ಹೇಳುತ್ತದೆ ನಾನೇನು ಕಡಿಮೆ ಇಲ್ಲ ಎಂದು. ಸತ್ಯಯುಗದಲ್ಲಿ ನಿಮ್ಮ ಬಳಿ ವಜ್ರ ವೈಡೂರ್ಯದ ಮಹಲ್ಲೇ ಇರುತ್ತದೆ. ಸತ್ಯಯುಗದಲ್ಲಿ ನಿಮ್ಮ ಬಳಿ ಚಿನ್ನದ ವಸ್ತುಗಳೇ ಇರುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ 2 ಅಥವಾ 3 ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡುವ ಅವಶ್ಯಕತೆ ಇಲ್ಲ. ಸತ್ಯಯುಗದಲ್ಲಿ ಭೂಮಿಯನ್ನು ಖರೀದಿ ಮಾಡಲು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಸತ್ಯಯುಗದಲ್ಲಿ ಭೂಮಿಗೋಸ್ಕರ ಹಣವನ್ನು ನೀಡುವ ಅವಶ್ಯಕತೆ ಇಲ್ಲ. ಸತ್ಯಯುಗದಲ್ಲಿ ನಿಮ್ಮ ಬಳಿ ಎಲ್ಲವೂ ಇರುತ್ತದೆ. ಅಂದ ಮೇಲೆ ಈಗ ಮಕ್ಕಳು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು. ಬಹಳ ಒಳ್ಳೆಯ ಮಾರ್ಗದರ್ಶಕ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ ರಿಫ್ರೆಶ್ ಆಗುವುದಕ್ಕೋಸ್ಕರ. ಒಳ್ಳೆಯ ಮಾರ್ಗದರ್ಶಕರಾದಂತಹ ಮಕ್ಕಳು ರಿಫ್ರೆಶ್ ಆಗುವುದಕ್ಕೋಸ್ಕರ ಮಧುಬನಕ್ಕೆ ಬರುತ್ತಾರೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪುನಃ ಅಂತಹ ಮಕ್ಕಳು ತಂದೆಯ ಬಳಿ ಬರುತ್ತಾರೆ. ಈಗ ಇಷ್ಟೆಲ್ಲಾ ಮಕ್ಕಳು ಪರಮಾತ್ಮ ತಂದೆಯ ಬಳಿ ಬಂದಿದ್ದಾರೆ. ಪುನಃ ಇಷ್ಟೆಲ್ಲಾ ಮಕ್ಕಳನ್ನು ನಾನು ನೋಡುತ್ತೇನೋ ಅಥವಾ ಇಲ್ಲವೋ ನನಗೆ ಗೊತ್ತಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಇಷ್ಟೆಲ್ಲಾ ಮಕ್ಕಳು ಈ ಜ್ಞಾನ ಮಾರ್ಗದಲ್ಲಿ ಉಳಿದುಕೊಳ್ಳುತ್ತಾರೋ ಅಥವಾ ಇಲ್ಲವೋ ನನಗೆ ಗೊತ್ತಿಲ್ಲ ಎಂದು ತಂದೆ ಹೇಳುತ್ತಾರೆ. ಬಹಳಷ್ಟು ಜನ ಮಕ್ಕಳು ಪರಮಾತ್ಮ ತಂದೆಯ ಬಳಿ ಬರುತ್ತಾರೆ. ಪುನಃ ಅನೇಕರು ಆಶ್ಚರ್ಯವಾಗಿ ತಂದೆಯ ಕೈಯನ್ನು ಬಿಟ್ಟು ಓಡಿ ಹೋಗುತ್ತಾರೆ. ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ನಾನೀಗ ಮಾಯೆಗೆ ವಶ ಆಗಿ ಕೆಳಗಡೆ ಬಿದ್ದಿದ್ದೇನೆ ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಮಾಯೆಗೆ ವಶ ಆಗಿ ಕೆಳಗಡೆ ಬಿದ್ದಿದ್ದೀರಾ ಅಂದ ಮೇಲೆ ಇಲ್ಲಿಯವರೆಗೂ ನೀವು ಎಷ್ಟೆಲ್ಲಾ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆಯನ್ನು ಸಮಾಪ್ತಿ ಮಾಡಿಕೊಂಡಿದ್ದೀರಾ. ಈಗ ಪುನಃ ನೀವು ಉನ್ನತ ಸ್ಥಾನಕ್ಕೆ ಏರಲು ಸಾಧ್ಯ ಇಲ್ಲ. ನೀವು ಅಪವಿತ್ರರಾದರೆ ಪರಮಾತ್ಮ ತಂದೆಯ ಬಹಳ ದೊಡ್ಡ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಂತೆ. ಜಗತ್ತಿನಲ್ಲೂ ಕೂಡ ಕೆಲವೊಮ್ಮೆ ಆಜ್ಞೆಯನ್ನು ಹೊರಡಿಸುತ್ತಾರೆ. ಇಂತಹ ಸಮಯದಲ್ಲಿ ಯಾರು ಮನೆಯಿಂದ ಹೊರಗಡೆ ಬರಬಾರದು, ಮನೆಯಿಂದ ಹೊರಗಡೆ ಬಂದರೆ ನಿಮಗೆ ಶೂಟ್ ಮಾಡಲಾಗುತ್ತದೆ ಎಂದು. ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ವಿಕಾರಕ್ಕೆ ವಶ ಆದರೆ ನಿಮಗೆ ಶೂಟ್ ಮಾಡಲಾಗುತ್ತದೆ ಎಂದು. ಭಗವಂತ ತಂದೆಯ ಆಜ್ಞೆ ಆಗಿದೆ ಅಂದ ಮೇಲೆ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಈ ಸಮಯದಲ್ಲಿ ಎಂತಹ ಗ್ಯಾಸ್, ಎಂತಹ ವಸ್ತುವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಮನುಷ್ಯರು ಕುಳಿತಿರುವಾಗಲೇ ಅವರ ಜೀವನ ಸಮಾಪ್ತಿಯಾಗಿ ಬಿಡುತ್ತದೆ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಏಕೆಂದರೆ ಅಂತ್ಯದಲ್ಲಿ ಹಾಸ್ಪಿಟಲ್ ಮುಂತಾದದ್ದು ಇರುವುದಿಲ್ಲ. ಆತ್ಮ ತಕ್ಷಣ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಯಾವಾಗ ಆತ್ಮ ಶರೀರವನ್ನು ತ್ಯಾಗ ಮಾಡುತ್ತದೆಯೋ ಆಗ ಸಂಪೂರ್ಣ ದುಃಖ ಸಮಾಪ್ತಿಯಾಗುತ್ತದೆ. ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಜಗಳ ಇರುವುದಿಲ್ಲ. ಆತ್ಮ ಸ್ವತಂತ್ರ ಆಗಿದೆ. ಯಾವ ಸಮಯದಲ್ಲಿ ಆತ್ಮದ ಆಯಸ್ಸು ಪೂರ್ಣ ಆಗುತ್ತದೆಯೋ ಆಗ ಆತ್ಮ ಆ ಶರೀರವನ್ನು ತ್ಯಾಗ ಮಾಡುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಕಾಲ ಇರುವುದಿಲ್ಲ. ಸತ್ಯಯುಗದಲ್ಲಿ ರಾವಣ ಇಲ್ಲ ಅಂದ ಮೇಲೆ ಸತ್ಯಯುಗದಲ್ಲಿ ಕಾಲ ಎಲ್ಲಿಂದ ಬರಲು ಸಾಧ್ಯ? ಕಾಲ ರಾವಣನ ದೂತ ಆಗಿದೆ. ಕಾಲ ಭಗವಂತನ ದೂತ ಅಲ್ಲ. ಭಗವಂತನ ಮಕ್ಕಳು ಅತಿ ಪ್ರಿಯ ಆಗಿದ್ದಾರೆ. ಮಕ್ಕಳು ದುಃಖಿಗಳಾಗುವುದನ್ನು ನೋಡಿ ತಂದೆಗೆ ಸಹನೆ ಮಾಡಲು ಸಾಧ್ಯ ಇಲ್ಲ. ಪರಮಾತ್ಮನ ಮಕ್ಕಳು ದುಃಖಿಗಳಾದರೆ ಪರಮಾತ್ಮ ತಂದೆಗೆ ಸಹನೆ ಮಾಡಿಕೊಳ್ಳಲು ಆಗುವುದಿಲ್ಲ. ನಾಟಕದ ಅನುಸಾರ ಕಲ್ಪದ 3/4 ಭಾಗ ನೀವು ಸುಖವನ್ನು ಅನುಭವ ಮಾಡುತ್ತೀರಾ. ಪರಮಾತ್ಮ ತಂದೆ ಈಗ ನಮಗೆ ಅಪಾರ ಸುಖವನ್ನು ನೀಡುತ್ತಿದ್ದಾರೆ.
ಅಂದ ಮೇಲೆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಇದು ನಮ್ಮ ಅಂತಿಮ ಜನ್ಮ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಬೇಕು. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಅನೇಕ ಜನ್ಮದ ಪಾಪದ ಹೊರೆ ನಿಮ್ಮ ತಲೆಯ ಮೇಲಿದೆ. ನೀವೀಗ ಅವಶ್ಯವಾಗಿ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು. ಪರಮಾತ್ಮ ತಂದೆ ಸರ್ವಶಕ್ತಿಗಳ ಅಧಿಕಾರಿ ಆಗಿದ್ದಾರೆ. ಯಾರೆಲ್ಲ ಶಾಸ್ತ್ರವನ್ನು ಓದುತ್ತಾರೋ ಅವರಿಗೆ ಶಾಸ್ತ್ರದ ಅಧಿಕಾರಿ ಎಂದು ಕರೆಯಲಾಗುತ್ತದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸಂಪೂರ್ಣ ಜ್ಞಾನಕ್ಕೆ ಅಧಿಕಾರಿಯಾಗಿದ್ದೇನೆ. ನಾನು ಬ್ರಹ್ಮನ ತನುವಿನ ಮೂಲಕ ಎಲ್ಲಾ ಶಾಸ್ತ್ರದ ಸಾರವನ್ನು ಬಂದು ತಿಳಿಸುತ್ತೇನೆ. ನೀವೀಗ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪ ವಿನಾಶ ಆಗುತ್ತದೆ. ಇನ್ನು ನೀರಿನ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ನೀವು ಹೇಗೆ ಪಾವನ ಆಗಲು ಸಾಧ್ಯ? ಎಲ್ಲಾದರೂ ಸ್ವಲ್ಪ ನೀರು ಹರಿಯುತ್ತಿದ್ದರೆ ಅದನ್ನೇ ತೀರ್ಥಸ್ಥಾನ ಎಂದು ತಿಳಿದುಕೊಂಡು ಜನ ತಕ್ಷಣ ಅಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಇದಕ್ಕೆ ತಮೋ ಪ್ರಧಾನ ನಿಶ್ಚಯ ಎಂದು ಕರೆಯಲಾಗುತ್ತದೆ. ನಿಮ್ಮ ನಿಶ್ಚಯ ಸತೋ ಪ್ರಧಾನ ನಿಶ್ಚಯ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಮಾರ್ಗದಲ್ಲಿ ಭಯಪಡುವ ಯಾವ ಮಾತು ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಭಗವಂತ ತಂದೆ ನಮಗೆ ಪವಿತ್ರತೆಯ ಯಾವ ಆಜ್ಞೆಯನ್ನು ನೀಡಿದ್ದಾರೋ ಎಂದೂ ಆ ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರದು. ಪವಿತ್ರತೆಯ ಆಜ್ಞೆಯನ್ನು ಎಂದೂ ಉಲ್ಲಂಘನೆ ಮಾಡಬಾರದು. ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಬಾಪ್ತಾದ ಇಬ್ಬರು ನಮಗೆ ಪಾಲನೆಯನ್ನು ನೀಡುತ್ತಿದ್ದಾರೆ. ಬಾಪ್ತಾದ ಇಬ್ಬರ ಪಾಲನೆಗೆ ರಿಟರ್ನ್ ಅನ್ನು ಕೊಡುವುದಕ್ಕೋಸ್ಕರ ಪವಿತ್ರರಾಗಿ ತೋರಿಸಬೇಕು. ಸೆಕೆಂಡ್ ಪಾಯಿಂಟ್, ಈ ನಾಟಕದಲ್ಲಿ ಎಲ್ಲವೂ ಅಟಲವಾಗಿ ಫಿಕ್ಸ್ ಆಗಿದೆ. ಅಟಲವಾಗಿ ಫಿಕ್ಸ್ ಆಗಿರುವಂತಹ ಈ ನಾಟಕವನ್ನು ಅರ್ಥ ಮಾಡಿಕೊಂಡು ಸದಾ ನಿಶ್ಚಿಂತರಾಗಿ ಇರಬೇಕು. ವಿನಾಶಕ್ಕಿಂತ ಮೊದಲೇ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಬೇಕು. ಇಂದಿನ ವರದಾನ ಆಗಿದೆ. ಜ್ಞಾನಾಮೃತದ ಮೂಲಕ ಬಾಯಾರಿರುವ ಆತ್ಮರ ಬಾಯಾರಿಕೆಯನ್ನು ಸಮಾಪ್ತಿ ಮಾಡಿ ಅವರನ್ನು ತೃಪ್ತರನ್ನಾಗಿ ಮಾಡುವಂತಹ ಮಹಾನ್ ಪುಣ್ಯಾತ್ಮರಾಗಿ. ಯಾರಾದರೂ ಬಾಯಾರಿದ್ದರೆ ಅವರ ಬಾಯಾರಿಕೆಯನ್ನು ಸಮಾಪ್ತಿ ಮಾಡುವುದು ಮಹಾನ್ ಪುಣ್ಯದ ಕಾರ್ಯಾಗಿದೆ. ಹೇಗೆ ನೀರು ಸಿಗದೇ ಇದ್ದರೆ ನೀರಿಗೋಸ್ಕರ ಯಾರು ಬಾಯಾರಿಕೆಯಿಂದ ಚಡಪಡಿಸುತ್ತಿರುತ್ತಾರೋ, ಯಾರಿಗಾದರೂ ನೀರು ಸಿಗದೇ ಇದ್ದರೆ ಅವರು ಬಾಯಾರಿಕೆಯಿಂದ ಚಡಪಡಿಸುತ್ತಿರುತ್ತಾರೆ. ಅದೇ ರೀತಿ ಜ್ಞಾನಾಮೃತ ಪ್ರಾಪ್ತಿಯಾಗದೇ ಇರುವ ಕಾರಣ ಆತ್ಮರು ದುಃಖಿಗಳಾಗಿ ಅಶಾಂತಿಯಿಂದ ಚಡಪಡಿಸುತ್ತಿದ್ದಾರೆ. ಅಂತಹ ಆತ್ಮರಿಗೆ ಜ್ಞಾನಾಮೃತವನ್ನು ನೀಡಿ ಅವರ ಬಾಯಾರಿಕೆಯನ್ನು ಸಮಾಪ್ತಿ ಮಾಡುವಂತವರು ಆಗಬೇಕು. ಹೇಗೆ ಭೋಜನವನ್ನು ಸ್ವೀಕಾರ ಮಾಡುವುದಕ್ಕೋಸ್ಕರ ಸಮಯವನ್ನು ಮಾಡಿಕೊಳ್ಳುತ್ತೀರಾ, ಹೇಗಾದರೂ ಸಮಯವನ್ನು ಮಾಡಿಕೊಂಡು ಊಟವನ್ನು ಮಾಡುತ್ತೀರಾ. ಏಕೆಂದರೆ ಊಟವನ್ನು ಮಾಡುವುದು ಬಹಳಷ್ಟು ಅವಶ್ಯಕ ಆಗಿದೆ. ಅದೇ ರೀತಿ ಪುಣ್ಯದ ಕಾರ್ಯವನ್ನು ಮಾಡುವುದು ಕೂಡ ಬಹಳಷ್ಟು ಅವಶ್ಯಕ ಆಗಿದೆ. ಆದ್ದರಿಂದ ಈಗ ನಾವು ಪುಣ್ಯದ ಕಾರ್ಯವನ್ನು ಮಾಡಲು ಅವಕಾಶವನ್ನು ಪಡೆದುಕೊಳ್ಳಬೇಕು. ಪುಣ್ಯವನ್ನು ಮಾಡಲು ಸಮಯವನ್ನು ಮಾಡಿಕೊಳ್ಳಬೇಕು. ಆಗ ನಮಗೆ ಮಹಾನ್ ಪುಣ್ಯಾತ್ಮರು ಎಂದು ಕರೆಯಲಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಕಳೆದು ಹೋದ ಮಾತಿಗೆ ಬಿಂದುವನ್ನು ಇಟ್ಟು ಸಾಹಸದಿಂದ ಮುಂದೆ ಹೋಗಿ, ಆಗ ಪರಮಾತ್ಮ ತಂದೆಯ ಸಹಯೋಗ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಇಲ್ಲಿಯವರೆಗೆ ಏನೆಲ್ಲ ಆಗಿ ಹೋಗಿದೆಯೋ ಆ ಎಲ್ಲಾ ಮಾತಿಗೂ ಬಿಂದುವನ್ನು ಇಟ್ಟು ಧೈರ್ಯದಿಂದ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಬೇಕು. ಆಗ ಪರಮಾತ್ಮ ತಂದೆ ನಮಗೆ ಸಹಯೋಗವನ್ನು ನೀಡುತ್ತಾರೆ. ಒಳ್ಳೆಯದು. ಓಂ ಶಾಂತಿ.